ಮನೆಯಲ್ಲಿ ಜಿರಳೆಗಳ ಕಾಟ ಹೆಚ್ಚಾದರೆ ಆರೋಗ್ಯ ಸಮಸ್ಯೆಗಳಿಗೆ ಮುಕ್ತ ಆಹ್ವಾನ ನೀಡಿದಂತೆ. ಅದರಲ್ಲೂ ಮನೆಯಲ್ಲಿ ಸಣ್ಣ ಮಕ್ಕಳು ಹಾಗೂ ವಯಸ್ಸಾದವರು ಇದ್ದರೆ ಬೇಗನೆ ಅನಾರೋಗ್ಯಕ್ಕೆ ಗುರಿಯಾಗಿ ಬಿಡುತ್ತಾರೆ. ಇದಕ್ಕೆ ಕಾರಣಗಳು ಏನೆಂದರೆ, ಜಿರಳೆಗಳು ಕಿಚನ್ ಶೆಲ್ಫ್ಗಳಲ್ಲಿ ಅಥವಾ ನೆಲದ ಮೇಲೆ ಅತ್ತಿತ್ತ ಓಡಾಡುತ್ತಿರುವುದರಿಂದ ಇಲ್ಲಿ ಸಂಗ್ರಹಿಸಿಟ್ಟಿರುವ ಆಹಾರ ಪದಾರ್ಥಗಳು ಕಲುಷಿತವಾಗುವ ಸಂಭವ ಹೆಚ್ಚಿರುತ್ತದೆ. ಅದರಿಂದಾಗಿ ಇನ್ನಿಲ್ಲದ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಮನೆಗೆ ಕರೆಯದೇ ಬರುವ ಇಂತಹ ಅತಿಥಿಗಳನ್ನು ಆದಷ್ಟು ಬೇಗ ಓಡಿಸಬೇಕು. ಇವುಗಳನ್ನು ಓಡಿಸಲೆಂದೇ ಹಲವಾರು ಬಗೆಯ ಕೀಟನಾಶಕಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದ್ದರೂ ಕೂಡ ಇವುಗಳನ್ನು ಮಕ್ಕಳಿರುವ ಮನೆಯಲ್ಲಿ ಬಳಸುವುದು ತುಂಬಾನೇ ಡೇಂಜರ್. ಇದಕ್ಕೆ ಕಾರಣಗಳು ಏನೆಂದರೆ, ಇದರಲ್ಲಿ ಕೆಲವೊಂದು ಅಪಾಯಕಾರಿ ರಾಸಾಯನಿಕಗಳನ್ನು ಹಾಕಿರುವ ಕಾರಣದಿಂದಾಗಿ ಮಕ್ಕಳ ಆರೋಗ್ಯಕ್ಕೆ, ಮಕ್ಕಳ ಹಾಗೂ ಮನೆಯಲ್ಲಿರುವ ಸದಸ್ಯರ ಆರೋಗ್ಯಕ್ಕೆ ಹತ್ತಾರು ಸಮಸ್ಯೆಗಳನ್ನು ತಂದು ಬಿಡಬಹುದು. ಆದರೆ ಇವುಗಳನ್ನು ಬಳಸದೆ ಜಿರಳೆ ಓಡಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. ಬಿಸಿ ನೀರು ಮತ್ತು ವಿನೆಗರ್. ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ವೈಟ್ ವಿನೆಗರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಿಂದ ಅಡುಗೆ ಮನೆಯ ಶೆಲ್ಫ್ ಹಾಗೂ ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ಮೂಲೆಗಳನ್ನು ಚೆನ್ನಾಗಿ ಶುಚಿ ಮಾಡಿಕೊಳ್ಳಿ. ಮಲಗುವ ಮುನ್ನ ಜಿರಳೆಗಳು ಓಡಾಡುವ ಕಡೆಗಳಲ್ಲೆಲ್ಲ ಈ ನೀರನ್ನು ಚಿಮುಕಿಸಿ. ಹೀಗೆ ಪ್ರತಿದಿನ ಮಾಡುವುದರಿಂದ ಆಮೇಲೆ ಜಿರಳೆಗಳು ಆ ಕಡೆಗಳಿಗೆ ತಲೆ ಹಾಕಿಯೂ ಕೂಡ ನೋಡುವುದಿಲ್ಲ. ಬೇವಿನ ಎಲೆಗಳು. ಬೇವಿನ ಎಲೆಗಳ ಆರೋಗ್ಯ ಪ್ರಯೋಜನಗಳು ನಮಗೆಲ್ಲ ಗೊತ್ತೇ ಇದೆ. ಇದರ ಎಲೆಗಳನ್ನು ಬಳಸಿ ತಯಾರು ಮಾಡುವ ಎಣ್ಣೆಯೂ ಕೂಡ ಬಹಳಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ಒಳಗೊಂಡಿದೆ. ಹೀಗಾಗಿ ಸ್ವಲ್ಪ ಬೇವಿನ ಎಲೆಗಳನ್ನು ಜಿರಳೆಗಳು ಓಡಾಡುವ ಸ್ಥಳಗಳಲ್ಲಿ ಇಟ್ಟು ಬಿಟ್ಟರೆ ಸಾಕು. ಇದರ ಪರಿಣಾಮವು ನಿಮಗೆ 3 ದಿನಗಳಲ್ಲಿ ಕಂಡುಬರುವುದು. ಇಲ್ಲವೆಂದರೆ ಒಂದು ಸಣ್ಣ ಕಪ್ನಲ್ಲಿ ಬಿಸಿ ನೀರಿಗೆ 1 ಚಮಚ ಆಗುವಷ್ಟು ಬೇವಿನ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಿರಳೆಗಳು ಓಡಾಡುವ ಕಡೆಗಳಲ್ಲೆಲ್ಲ ಹಾಕಿದರೆ ಜಿರಳೆಗಳು ಹೆಸರಿಲ್ಲದಂತೆ ಓಡಿ ಹೋಗುತ್ತವೆ. ಬೆಳ್ಳುಳ್ಳಿ. ಗಾಢವಾದ ವಾಸನೆಗೆ ಬೆಳ್ಳುಳ್ಳಿ ತುಂಬಾನೇ ಫೇಮಸ್ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ. ಇದರ ಗಾಢವಾದ ವಾಸನೆ ಮನುಷ್ಯರ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಮನೆಯಲ್ಲಿ ಕಂಡುಬರುವ ಜಿರಳೆಯಂತಹ ಸಣ್ಣ ಪುಟ್ಟ ಕೀಟಗಳಿಗೆ ಸಾಕಷ್ಟು ಕಿರಿಕಿರಿಯನ್ನುಂಟು ಮಾಡುತ್ತದೆ. ಸಾಮಾನ್ಯವಾಗಿ ಜಿರಳೆಗಳು ಹೆಚ್ಚಾಗಿ ಓಡಾಡುವ ಸ್ಥಳಗಳಲ್ಲಿ ಅಂದರೆ ಕಿಚನ್ನಲ್ಲಿ, ಇಲ್ಲ ಎಂದರೆ ಬಾತ್ರೂಮ್ ಕಡೆಗಳಲ್ಲಿ ಒಂದು ಬೆಳ್ಳುಳ್ಳಿಯ ಕೆಲವು ಎಸಳನ್ನು ಜಜ್ಜಿ ನೆಲದ ಮೇಲೆ ಇಲ್ಲವೆಂದರೆ ಬಾಗಿಲಿನ ಮೂಲೆಯಲ್ಲಿ ಇಡುವುದರಿಂದ ಜಿರಳೆಯಿಂದ ಪರಿಹಾರ ಕಾಣಬಹುದು. ಇಲ್ಲವಾದಲ್ಲಿ ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಜ್ಜಿ ರಸವನ್ನು ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಮೂಲೆಗಳಿಗೆ ಸ್ಪ್ರೇ ಮಾಡಿದರೂ ಕೂಡ ಒಳ್ಳೆಯ ಫಲಿತಾಂಶಗಳನ್ನು ಕಾಣಬಹುದು. ಕರ್ಪೂರ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮಾರುಕಟ್ಟೆಗಳಲ್ಲಿ ಸಿಗುವ ಜಿರಳೆ ನಾಶಕ ಸ್ಪ್ರೇಗಳು ಬಹಳಷ್ಟು ರಾಸಾಯನಿಕ ಅಂಶಗಳನ್ನು ಒಳಗೊಂಡಿರುತ್ತವೆ. ಪ್ರತಿದಿನವೂ ಇವುಗಳನ್ನು ಬಳಸುತ್ತಾ ಹೋದರೆ ಆರೋಗ್ಯಕ್ಕೆ ಹತ್ತಾರು ಸಮಸ್ಯೆಗಳು ಬರುವ ಅಪಾಯ ಹೆಚ್ಚಿರುತ್ತದೆ. ಪ್ರಮುಖವಾಗಿ ಮನೆಯ ಮಕ್ಕಳು ಮತ್ತು ವಯಸ್ಸಾದವರು ಇದ್ದರೆ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುವ ಅಪಾಯ ಹೆಚ್ಚಿರುತ್ತದೆ. ಅದರಲ್ಲೂ ಮನೆಯಲ್ಲಿ ಗರ್ಭಿಣಿ ಮಹಿಳೆಯರು ಇದ್ದರಂತೂ ತಾಯಿ ಹಾಗೂ ಮಗುವಿನ ಆರೋಗ್ಯಕ್ಕೆ ತುಂಬ ತೊಂದರೆ ಇರುತ್ತದೆ. ಹಾಗಾಗಿ ಅನೇಕ ರೀತಿಯ ಅನಾರೋಗ್ಯ ಸಮಸ್ಯೆಗಳನ್ನು ಅನಾವಶ್ಯಕವಾಗಿ ಮೈಮೇಲೆ ಎಳೆದು ಹಾಕುವ ಬದಲು ನೈಸರ್ಗಿಕವಾದ ಮದ್ದುಗಳನ್ನು ಬಳಸುವುದು ಒಳ್ಳೆಯದು. ಹೀಗಾಗಿ ಈ ಕೆಲಸವನ್ನು ದೇವರಿಗೆ ಆರತಿ ಬೆಳಗಿಸಲು ಬಳಸುವ ಕರ್ಪೂರ ಮಾಡಿ ಮುಗಿಸುತ್ತದೆ. ಇನ್ನು ಕರ್ಪೂರವನ್ನು ಒಂದು ನೈಸರ್ಗಿಕ ಕೀಟನಾಶಕ ಎಂದು ಹೇಳುತ್ತಾರೆ. ಹಾಗಾಗಿ ಮನೆಯಲ್ಲಿ ಜಿರಳೆ ಕಾಟ ಜಾಸ್ತಿ ಇದ್ದರೆ ಕರ್ಪೂರವನ್ನು ಹೀಗೆ ಬಳಸಿ. 1-2 ಬಿಲ್ಲೆ ಕರ್ಪೂರವನ್ನು ನೀರಿನಲ್ಲಿ ಕರಗಿಸಿ ಜಿರಳೆಗಳು ಓಡಾಡುವ ಸ್ಥಳಗಳಲ್ಲಿ ಚುಮುಕಿಸಿದರೆ ಆಮೇಲೆ ಜಿರಳೆಗಳು ಆ ಕಡೆ ತಲೆ ಕೂಡ ಹಾಕಿ ನೋಡುವುದಿಲ್ಲ. ಈ ವಿಷಯಗಳು ನೆನಪಿರಲಿ. ಆದಷ್ಟು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡಿರಿ.
ಯಾವುದೇ ಕಾರಣಕ್ಕೂ ಕೂಡ ಅಳಿದುಳಿದ ಆಹಾರ ಪದಾರ್ಥಗಳನ್ನು ಪಾತ್ರೆಗಳಲ್ಲಿ ಅಥವಾ ಕಿಚನ್ ಶೆಲ್ಫ್ಗಳಲ್ಲಿ ಇಟ್ಟುಕೊಳ್ಳಬೇಡಿ. ಹಳೆಯ ಪುಸ್ತಕಗಳು, ದಿನಪತ್ರಿಕೆಗಳು ಹಾಗೂ ಮ್ಯಾಗಝಿನ್ಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬೇಡಿ ಅಥವಾ ರಾಶಿ ಹಾಕಿ ಇಟ್ಟುಕೊಳ್ಳಬೇಡಿ. ಯಾಕೆಂದರೆ ಇವುಗಳಲ್ಲಿ ಕೂಡ ಜಿರಳೆಗಳು ಬಂದು ಸೇರಿಕೊಳ್ಳುವ ಅಪಾಯ ಹೆಚ್ಚಿರುತ್ತದೆ. ಆದಷ್ಟು ಮನೆಯಲ್ಲಿರುವ ಡಸ್ಟ್ಬಿನ್ಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಇವುಗಳ ಮುಚ್ಚಳವನ್ನು ತೆರೆದಿರದಂತೆ ನೋಡಿಕೊಳ್ಳಿ. ಏಕೆಂದರೆ ಅಳಿದುಳಿದ ಪದಾರ್ಥಗಳು ಇವುಗಳಲ್ಲಿ ಇರುವುದರಿಂದ ಜಿರಳೆಗಳಿಗೆ ಮುಕ್ತ ಆಹ್ವಾನ ಕೊಟ್ಟಂತೆ ಆಗುತ್ತದೆ. ಅಡುಗೆ ಮನೆಯ ಸಿಂಕ್ ಹಾಗೂ ಅಡುಗೆ ಮನೆಯನ್ನು ಮಲಗುವ ಮುಂಚೆ ಸ್ವಚ್ಛ ಮಾಡಿಟ್ಟುಕೊಳ್ಳುವುದನ್ನು ಮರೆಯಬೇಡಿ. ಮನೆಯ ಬಾತ್ರೂಮ್ ಹಾಗೂ ಶೌಚಾಲಯವನ್ನು ಕೂಡ ಸ್ವಚ್ಛವಾಗಿಟ್ಟುಕೊಳ್ಳಿ. Please like, share and subscribe my channel for more interesting videos. ಧನ್ಯವಾದಗಳು.